ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಬಾಲಗಂಗಾಧರ ತಿಲಕ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಆದರೆ ಗೌರಿಬಿದನೂರು ಬೈಪಾಸ್ ಗಣೇಶೋತ್ಸವ ಅವರು ಹಿಂದೂ ಧರ್ಮದ ರಕ್ಷಣೆಗೆ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಸದಸ್ಯರು ಇದರಲ್ಲಿ ಅವ್ರನ್ನ ಮಾತಾಡ್ಸೋಣ. ನಾವು ಇದು 22ನೇ ವರ್ಷದ ಕಾರ್ಯಕ್ರಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಹೇಳಬೇಕಂದ್ರೆ ರಾಜ್ಯದಲ್ಲಿ ನಾವು 10ನೇ ಸ್ಥಾನದಲ್ಲಿದ್ದೀವಿ. ಇಡೀ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದೀವಿ. ಇದನ್ನು ನಾವು ಇನ್ನೂ ಎತ್ತರಕ್ಕೆ ಬೆಳೆಸ್ಕೊಂಡೋಗಿ ಪ್ರತಿ ವರ್ಷವೂ ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ. ವಿಸರ್ಜನೆ ದಿನ ಗಂಗಾ ವಿಲೀನ ಕಾರ್ಯಕ್ರಮ ಅಂತ ಮಾಡ್ತೀವಿ. ಆ ದಿನ ಕನಿಷ್ಠ ಅಂದರೂ 75ರಿಂದ 1 ಲಕ್ಷ ಜನ ಸೇರುವ ಸಂಭವ ಇದೆ. ಪ್ರತಿ ವರ್ಷವೂ ಉನ್ನತ ಮಟ್ಟಕ್ಕೆ ಇನ್ನೂ ಇದು ನಾವು ಏರಿಸ್ಕೊಂಡು ಹೋಗ್ತಲೇ ಇದ್ದೀವಿ. ಹಾಗೆಯೇ ಇಲ್ಲಿ ಪ್ರತಿಯೊಂದು ರಾಜ್ಯದ ಮುಖ್ಯವಾದ ದೇವಸ್ಥಾನಗಳೇನಿದ್ದಾವೆ ಆ ಪ್ರತಿಯೊಂದನ್ನು ಒಂದು ನಾವು ಮಾಡೆಲ್ಗಳನ್ನು ಇಲ್ಲಿ ಸ್ಥಾಪಿಸಿದ್ದೀವಿ. ಈಗ ಎಷ್ಟೋ ಜನ ಹೋಗಿ ಅಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಅಂಥವ್ರು ಇಲ್ಲೇ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶ. ಉದಾಹರಣೆಗೆ ಹೇಳ್ಬೇಕಂದ್ರೆ ಪುರಿ ಜಗನ್ನಾಥ, ಆಯ್ತಾ, ಕೇದಾರ್ನಾಥ್, ಬದರಿನಾಥ್, ಶಬರಿಮಲೆ ಅಯ್ಯಪ್ಪ, ಧರ್ಮಸ್ಥಳ ಮಂಜುನಾಥ, ಚಾಮುಂಡೇಶ್ವರಿ, ಹೀಗೆ ಪ್ರತಿಯೊಂದು ಕಲಾಕೃತಿಗಳನ್ನು ಇಲ್ಲಿ ತಮಿಳುನಾಡಿನಿಂದ ಕರೆಸಿ ನುರಿತ ಕಲಾತಜ್ಞರನ್ನು ಕರೆಸಿಬಿಟ್ಟು ಅವ್ರ ಕಡೆಯಿಂದ ಒಂದು ಸ್ಥಾಪಿಸಿದ್ದೀವಿ. ಇದು ಪ್ರತಿ ವರ್ಷ ಇನ್ನೂ ವಿಜೃಂಭಣೆಯಿಂದ ನಡೆಸ್ಕೊಂಡೋಗಬೇಕಾಗಿ ನಮ್ಮದು ಒಂದು ಆಸೆ ಇದೆ. ಹಾಗೆಯೇ ಈ ಗಣೇಶ ನಡೆಸ್ಕೊಂಡೋಗೋ ಶಕ್ತಿ ಕೊಡಲಿ ಅಂತ ನಾವು ಆ ದೇವರಲ್ಲಿ ಬೇಡ್ಕೊಳ್ತೀವಿ. ಬೈಪಾಸ್ ಗಣೇಶ ಪೆಂಡಾಲ್ಗೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಭೇಟಿ. ಗೌರಿಬಿದನೂರು ಗಣೇಶ ಮೂರ್ತಿ ಅಂದರೆ ರಾಜ್ಯದಲ್ಲೇ ಪ್ರಖ್ಯಾತಿ ಪಡೆದಿದೆ. ಪ್ರತಿ ವರ್ಷ ತನ್ನದೇ ಆದ ವಿಶೇಷಗಳೊಂದಿಗೆ ಮಂಟಪ ನಿರ್ಮಾಣದಿಂದ ಮೂರ್ತಿ ಪ್ರತಿಷ್ಠಾಪನೆಯವರೆಗೂ ವಿಶಿಷ್ಟತೆಯನ್ನು ಮೆರೆಯುವ ಬೈಪಾಸ್ ಗಣೇಶನ ಪೆಂಡಾಲ್ಗೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಸಮಿತಿಯ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಷ್ಠಾಪಿಸಿರುವ ಶ್ರೀ ಪ್ರಣವರುದ್ರ ಗಣಪತಿ ವಿಸರ್ಜನೆಯನ್ನು ಸೆಪ್ಟೆಂಬರ್ 14ರಂದು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕಾಗಮಿಸಿದ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಎಲ್ಲರಿಗೂ ಗಣೇಶ ಶುಭವನ್ನ ಉಂಟು ಮಾಡಲಿ ಅಂತ ಪ್ರಾರ್ಥಿಸಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸುಮನ್ ಟಿವಿಯೊಂದಿಗೆ ಮಾತನಾಡಿದ ಜನಾರ್ದನ ರೆಡ್ಡಿ ಇಡೀ ರಾಜ್ಯದಲ್ಲಿ ಖ್ಯಾತಿ ಪಡೆದಿರುವ ಬೈಪಾಸ್ ಗಣೇಶ ಉತ್ಸವ ನೋಡುವ ಆಸೆಯಿಂದ ಬಂದಿರೋದಾಗಿ ಹೇಳಿದರು. ಸನಾತನ ಧರ್ಮ ಕಾಪಾಡುವ ನಿಟ್ಟಿನಲ್ಲಿ ಗಣಪತಿ ಉತ್ಸವ ಪ್ರಮುಖ ಪಾತ್ರ ವಹಿಸಲಿದೆ. ರಾಜಕೀಯವಾಗಿ ಪ್ರಚಾರಕ್ಕೆ ಸಾಕಷ್ಟು ಬಾರಿ ಗೌರಿಬಿದನೂರಿಗೆ ಬಂದಿದ್ದೇನೆ. ಈಗ ಗಣೇಶನ ದರ್ಶನಕ್ಕಾಗಿ ಆಗಮಿಸಿದ್ದೇನೆ ಎಂದರು. ಸಾಕಷ್ಟು ಯುವಕರೆಲ್ಲ ಬಂದು ಈ ವರ್ಷ ಬಂದು ದರ್ಶನ ಮಾಡ್ಕೊಂಡಿದ್ದು ವಿಶೇಷವಾಗಿ ಒಂದು ಸನಾತನ ಧರ್ಮದ ವಿಷಯದಲ್ಲಿ ಅವರೇನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯುವಕರೆಲ್ಲ ನೋಡ್ತಾ ಇದ್ರೆ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನನೇ ಸೃಷ್ಟಿ ಮಾಡಿದ್ದಾರೆ ಅನ್ನೋಂಥ ಒಳ್ಳೆಯ ಮಾತಾಡ್ತಾರೆ. ನನಗೆ ಬಂದಮೇಲೆ ಬರೋವರೆಗೂ ನನಗೆ ಇದ್ದಿದ್ದ ಕಲ್ಪನೆ ಬೇರೆ. ಇಲ್ಲಿ ಬಂದಮೇಲೆ ಇಷ್ಟೆಲ್ಲ ಯುವಕರಲ್ಲೇ ಭಕ್ತಿ ಈ ವಾತಾವರಣ ನೋಡಿದ್ಮೇಲೆ ಬಂದಿದ್ದು ತುಂಬ ನನಗೆ ಕಡಿಮೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಗೌರಿಬಿದನೂರಿಗೆ ಮೊದಲಿಂದ ರಾಜಕೀಯ ಚುನಾವಣಾ ಪ್ರಚಾರಗಳಿಗೆ ಸಾಕಷ್ಟು 3-4 ಬಾರಿ ಹಿಂದೆ ಬಂದಿದೆ. ಗಣೇಶ ವಿಸರ್ಜನೆ ವೇಳೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಮತ್ತು ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಿಸಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಚಿವ ಜನಾರ್ದನ ರೆಡ್ಡಿ, ಪುರಾಣ ಕಾಲದಲ್ಲಿಯೂ ರಾಕ್ಷಸರಿದ್ರು, ಒಳ್ಳೆಯವರಿರುವವರೆಗೂ ಕೆಟ್ಟವರು ಇದ್ದೇ ಇರ್ತಾರೆ. ಅವರಿಗೆ ಭಗವಂತನೇ ತಕ್ಕ ಶಾಸ್ತಿ ಮಾಡಲಿದ್ದಾನೆ. ಅದರ ಬಗ್ಗೆ ನಾನು ಮಾತನಾಡುವ ಅಗತ್ಯ ಇಲ್ಲ. ಗಣೇಶನೇ ಅವರಿಗೆ ತಕ್ಕ ಶಿಕ್ಷೆ ನೀಡಲಿದ್ದಾನೆ ಎಂದರು. ಇನ್ನು ಗೌರಿಬಿದನೂರಿನ ಬೈಪಾಸ್ ಗಣೇಶನ ವಿಸರ್ಜನೆ ಸೆಪ್ಟೆಂಬರ್ 14ರಂದು ನಡೆಯಲಿದ್ದು, ಗಣೇಶ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಬೈಪಾಸ್ ಗಣೇಶೋತ್ಸವ ಸಮಿತಿ ಹಾಗೂ ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಸಲಾಗಿದೆ. ಗಣಪತಿ ಹಬ್ಬದ ದಿವಸ ಶ್ರೀ ಪ್ರಣವರುದ್ರ ಮಹಾಗಣಪತಿ ಅನ್ನೋ ಗಣಪತಿನ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿಷ್ಠಾಪನೆಯ ದಿವಸದಿಂದ ಇದುವರೆತನಕ ಹಲವಾರು ಪೂಜೆಗಳು ನಡೆಸ್ಕೊಂಡು ಬಂದಿದ್ದೀವಿ. ಗಣಪತಿ ಹೋಮಗಳು, ಮೃತ್ಯುಂಜಯ ಹೋಮಗಳು, ನವಗ್ರಹಾದಿ ಹೋಮಗಳು, ಗೌರಿ ಕುಂಕುಮಾರ್ಚನೆಗಳು, ತದನಂತರ ಗೌರಿಗೆ
ವಿಶೇಷವಾದ ಪೂಜೆಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದು, ಬಳೆಗಳನ್ನ ಕೊಡೋದು, ಮುತ್ತೈದರನ್ನ ಸೇವೆ ಮಾಡೋದು, ತದನಂತರ ಭಜನೆ ಕಾರ್ಯಕ್ರಮಗಳು. ಎಲ್ಲರೂ ಭಜನೆ ಕಾರ್ಯಕ್ರಮ 3 ಥರ ತಂಡಗಳು ಬಂದು ಅನ್ನಮಯ್ಯ ಕಲಾಕೀರ್ತನ ಸಂಕೀರ್ತನ ಅವರು ಮತ್ತು ಲಲಿತಾದೇವಿ ಸಹಸ್ರನಾಮ ಹೇಳೋರು ಎಲ್ಲರೂ ಬಂದು ಇಲ್ಲಿ ವಿಶೇಷವಾದ ಪೂಜೆಗಳನ್ನ ಸಲ್ಲಿಸ್ಕೊಂಡು ಹೋಗಿದ್ದಾರೆ. ರಕ್ತದಾನ ಶಿಬಿರ ನಡೆದಿದೆ, ವೈದ್ಯ ಶಿಬಿರ ನಡೆದಿದೆ, ವಿಶೇಷವಾದಂಥ ಹೋಮಗಳು ನಡೆದಿದ್ದಾವೆ, ಸತ್ಯನಾರಾಯಣ ಸ್ವಾಮಿ ವ್ರತಗಳು ನಡೆದಿದ್ದಾವೆ. ಎಲ್ಲನೂ ಈ ಥರ ನಡೆಸ್ಕೊಂಡು ಹೋಗಿದ್ದಾವೆ. ಅದೇ ಇಲ್ದಿರ ಈ ಮಂಟಪದಲ್ಲಿ ಧರ್ಮಸ್ಥಳ, ಶೃಂಗೇರಿ, ಇದು ಕೇದಾರನಾಥ, ಬದ್ರಿನಾಥ, ಶ್ರೀರಂಗಪಟ್ಟಣ, ಮುರುಡೇಶ್ವರ ಇಂತಹ ಗೋಪುರಗಳೆಲ್ಲ ಇಟ್ಟು ಬಂದಿರೋ ಭಕ್ತಾದರೆಲ್ಲರೂ ನೋಡಿ ದರ್ಶನ ಮಾಡಿಕೊಂಡು ಇಲ್ಲೇ ಎಲ್ಲ ದೇವಸ್ಥಾನಗಳ ಪುಣ್ಯಕ್ಷೇತ್ರನ ದರ್ಶನ ಮಾಡ್ಬೋದು. ಅಯೋಧ್ಯ ಅಂತ ಒಂದು ದೇವಸ್ಥಾನಗಳೆಲ್ಲ ಒಂದು ಪ್ರತಿರೂಪಗಳನ್ನ ಇಟ್ಟು ನಾವು ದರ್ಶನ ಮಾಡ್ಕೊಂಬೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನೂ ಒಂದು ವಿಶೇಷತೆ ಏನಂದರೆ, ಇಲ್ಲಿರೋ ಹುಡುಗರು ವಿದ್ಯಾಗಣಪತಿ ಯೋಗ ಸಂಘ ಹುಡುಗರು ಪ್ರತಿಯೊಬ್ಬರೂ ಪ್ರತಿದಿನ ಕಷ್ಟಪಟ್ಟು ಎಲ್ಲರಿಗೂ ಸಾಯಂಕಾಲ 10,000 ಜನಕ್ಕೆ ಆದ್ರೂ ಪ್ರಸಾದ ಕಮ್ಮಿ ಆಗದಿರಂಗೆ ನೋಡಿಕೊಂಡು, ಮತ್ತು ವೈದ್ಯ ಶಿಬಿರದಲ್ಲಿ ಬಂದಿರೋ ಎಲ್ಲರನ್ನೂ ಯಾರಾದರೂ ಪೇಷಂಟ್ಗಳಿರ್ತಾರೋ ವಿಶೇಷವಾಗಿ ಅವ್ರನ್ನ ನೋಡಿಕೊಂಡು, ರಕ್ತದಾನ ಶಿಬಿರದಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡೋಂಗೆ ಎಲ್ಲರನ್ನ ನೋಡಿಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಗಣೇಶೋತ್ಸವ ಮತ್ತು ವಿಸರ್ಜನಾ ಕಾರ್ಯಕ್ರಮಗಳು ಸೌಹಾರ್ದತೆ ಮತ್ತು ಶಾಂತಿಯ ಸಂಕೇತವಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಗಣೇಶ ವಿಸರ್ಜನೆ ವೇಳೆ ಪೊಲೀಸ್ ಇಲಾಖೆ ಕೆಲ ಕಟ್ಟುನಿಟ್ಟಿನ ನಿಯಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆಯೋಜಕರು ಪಾಲಿಸುವ ಮೂಲಕ ಶಾಂತಿಯುತ ಗಣೇಶ ವಿಸರ್ಜನೆಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಗಣೇಶ ವಿಸರ್ಜನೆ ವೇಳೆ ಡಿಜೆ ಅಳವಡಿಸುವುದನ್ನು ನ್ಯಾಯಾಲಯ ನಿಷೇಧಿಸಿದೆ. ಈ ಹಿನ್ನೆಲೆಯಲ್ಲಿ ಲಘು ಧ್ವನಿವರ್ಧಕಗಳನ್ನು ಕಡಿಮೆ ಶಬ್ದದೊಂದಿಗೆ ಬಳಸುವುದು ಸೂಕ್ತ. ಜಾನಪದ ಕಲಾ ತಂಡಗಳನ್ನು ಬಳಸಿಕೊಳ್ಳುವ ಮೂಲಕ ವಿಜೃಂಭಣೆಯ ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆ ಮಾಡುವಂತೆ ತಿಳಿಸಿದರು.